ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ಗೆ ಬಿಗ್ ಶಾಕ್. ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ ಹೂಡಿದಂತ ತಂತ್ರಗಾರಿಕೆ ಫೇಲ್ ಆಗಿದೆಯಂತೆ. ಜೆಡಿಎಸ್ ಬಳಿ ಈಗ ಇರೋದು ಕೇವಲ 16 ಶಾಸಕರ ಮತಗಳಷ್ಟೇ. ಹಾಗಾಗಿ ಈಗ ತಂತ್ರಗಾರಿಕೆ ಫೇಲ್ ಆದಂತೆ ಕಾಣಿಸ್ತಾ ಇದೆ. ಅಭ್ಯರ್ಥಿ ಗೋವಿಂದರಾಜು ಗೆಲುವಿಗೆ ಒಂದು ತಂತ್ರಗಾರಿಕೆಯನ್ನ ಹೂಡಿದ್ರು ಜೆಡಿಎಸ್ನವರು. ಜೆಡಿಎಸ್ ಬಳಿ ಈಗ ಇರೋದು ಕೇವಲ 16 ಶಾಸಕರ ಮತಗಳಷ್ಟೇ. ಕೊನೆ ಕ್ಷಣದಲ್ಲಿ ಕೈಕೊಟ್ರ ಜಿಟಿ ದೇವೇಗೌಡ, ಹನೂರು ಮಂಜುನಾಥ್. ಕಾಂಗ್ರೆಸ್ ಅಭ್ಯರ್ಥಿಗೇನಾದ್ರೂ ಮತ ಚಲಾವಣೆ ಮಾಡಿದ್ರ? ಜೆಡಿಎಸ್ ಶಾಸಕರು ಬರುವ ಮುನ್ನವೇ ಆಗಮಿಸಿ ಜಿಟಿಡಿ ಈಗಾಗಲೇ ಮತದಾನ ಮಾಡಿದ್ದಾಗಿದೆ. ಜಿಟಿಡಿ ದಾರಿಯಲ್ಲೇ ಹನೂರು ಕ್ಷೇತ್ರದ ಶಾಸಕ ಮಂಜುನಾಥ್ ಕೂಡ ನಡೆದ್ರ. ಮೊದಲೇ ಬಂದು ಮತದಾನ ಮಾಡಿದ್ದು ಈಗ ಸಂಶಯಕ್ಕೆ ಕಾರಣವಾಗ್ತಾ ಇದೆ. ಅಭ್ಯರ್ಥಿ ಗೆಲುವಿಗೆ ಬೇಕಿರುವಂತ ಅಗತ್ಯ ಮತಗಳ ಸಂಖ್ಯೆ 28. ಆದ್ರಿಲ್ಲಿ ಇವರಿಬ್ರು ಕೂಡ ಕಾಂಗ್ರೆಸ್ಸಿಗೆ ಮತ ಹಾಕ್ಬಿಟ್ಟಿದ್ದಾರೆ ಅನ್ನೋದಾದ್ರೆ ಈಗ ಜೆಡಿಎಸ್ನ ಅಭ್ಯರ್ಥಿ ಗೆಲುವು ಅಸಾಧ್ಯ. ಜೆಡಿಎಸ್ಗೆ ಬಿದ್ದಂತ ಬಿಜೆಪಿಯ ಉಳಿಕೆಯ ಮತಗಳು 6. ಇನ್ನು ಸದ್ಯಕ್ಕೀಗ ಜೆಡಿಎಸ್ನ 16 + 6 = 22. 22 ಮತಗಳಷ್ಟೇ ಲಭ್ಯ ಇರೋದು. ಜೆಡಿಎಸ್ ಅಭ್ಯರ್ಥಿ ಗೆಲುವಿಗೆ ಇನ್ನು 6 ಮತಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಇವ್ರ ಮತ ಯಾರಾದ್ರೂ ಹಾಕಬಹುದು, ಅಡ್ಡ ಮತದಾನ ಮಾಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇವ್ರು ಈ ರೀತಿಯಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದು. ಕಾಂಗ್ರೆಸ್ಸಿಂದ ಸಾಯ್ಲಿ, ಈಗ ಜೆಡಿಎಸ್ ಇಂದಾನೇ ಈಗ ಕಾಂಗ್ರೆಸ್ಸಿಗೆ ಮತದಾನ ಆಗಿದೆಯಾ, ಅಡ್ಡ ಮತದಾನ ಆಗಿದೆಯಾ ಅನ್ನುವಂಥ ಭೀತಿ ಈಗ ಕಾಡ್ತಾ ಇದೆ. ಹೀಗಾಗಿ ಮತಗಳ ಕೊರತೆ ಈಗ ಎದ್ದು ಕಾಣಿಸ್ತಾ ಇರೋದ್ರಿಂದ ಗೋವಿಂದರಾಜುಗೆ ಈಗ ಇದು ಬಿಗ್ ಶಾಕ್. ಹೆಂಗಾದ್ರೂ ಮಾಡಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಗೆಲ್ಲಿಸ್ಕೋಬೇಕು ಅಂತ ಅನ್ಕೊಂಡಿದ್ರು. ಬಟ್ ಅದು ಆಗುವಂತೆ ಕಾಣಿಸ್ತಾ ಇಲ್ಲ. ಕೆಲವರು ಈ ಹಿಂದೆನೂ ಕೂಡ ಅಡ್ಡ ಮತದಾನ ಮಾಡಿ ಗುರುತಿಸ್ಕೊಂಡಿದ್ರು. ಎಸ್ ಟಿ ಸೋಮಶೇಖರ್ ಇರ್ಬೋದು, ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರೆಲ್ಲ ಹಾಗೇನೆ ಗುರುತಿಸ್ಕೊಂಡಿದ್ರು. ಈಗ ಜೆಡಿಎಸ್ ಇಂದ ಜಿಟಿಡಿನೂ ಕೂಡ ಅಡ್ಡ ಮತದಾನ ಮಾಡಿರಬಹುದಾ